ನಮಸ್ಕಾರ. ಮುಖ್ಯಾಂಶಗಳು. ವಸತಿ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಹಣಕಾಸು ಇಲಾಖೆಗೆ ವಿಸ್ತೃತ ಪ್ರಸ್ತಾವನೆ ಸಲ್ಲಿಕೆ, ಕೋಟಾ ಶ್ರೀನಿವಾಸ ಪೂಜಾರಿ. ಅಂತರರಾಜ್ಯ ನದಿ ವಿವಾದಗಳ ಪರಿಹಾರಕ್ಕೆ ಸೂಕ್ತ ಕ್ರಮ, ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಿಸಲು ಕಾರ್ಯಯೋಜನೆ, ಗೋವಿಂದ ಕಾರಜೋಳ. ತಯಾರಿಕಾ ವಲಯದ ಸಾಮರ್ಥ್ಯ ಹೆಚ್ಚಿಸಲು ಉತ್ಪಾದನಾಧಾರಿತ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ವಾಹನ ಡ್ರೋನ್ ಸಂಶೋಧನಾ ಕ್ಷೇತ್ರಕ್ಕೆ ಅನುದಾನ, ಅನುರಾಗ್ ಸಿಂಗ್ ಠಾಕೂರ್. ಹಾಗೂ ಸಂಸತ್ ಟಿವಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರಿಂದ ಚಾಲನೆ, ಪ್ರಜಾಪ್ರಭುತ್ವ ಸಂಸ್ಥೆಗಳ ಕಾರ್ಯನಿರ್ವಹಣೆ, ಸರ್ಕಾರಿ ಯೋಜನೆಗಳು ಬಿತ್ತರ. ವಾರ್ತೆಗಳ ವಿವರ. ರಾಜ್ಯದ ರೈತರಿಗೆ ಅಗತ್ಯವಿರುವ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದ್ದು, ಬೇಡಿಕೆ ಅನುಸಾರ ಪೂರೈಕೆ ಮಾಡಲು ಸರ್ಕಾರ ಸಿದ್ಧವಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ವಿಧಾನಸಭೆಯಲ್ಲಿಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತುತ ರಾಜ್ಯದಲ್ಲಿ 64,000 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ರೈತರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 4,44,000 ಮೆಟ್ರಿಕ್ ಟನ್ ರಸಗೊಬ್ಬರ ಹಂಚಿಕೆ ಮಾಡಲಾಗಿದ್ದು, ಈ ಪೈಕಿ 4,13,000 ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಕೆಯಾಗಿದ್ದು, 3 ಲಕ್ಷ ಮೆಟ್ರಿಕ್ ಟನ್ ವಿತರಣೆ ಮಾಡಲಾಗಿದೆ. 1 ಕ್ವಿಂಟಾಲ್ ಡಿಎಪಿ ರಸಗೊಬ್ಬರಕ್ಕೆ 4,000 ರೂಪಾಯಿ ಬೆಲೆ ನಿಗದಿಪಡಿಸಿದ್ದು, ಇದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಎಚ್ಚರಿಸಿದರು. ಕ್ರಮವನ್ನು ಜರುಗಿಸಿದ್ದೇವೆ. ಇದುವರೆಗೂ ನಾನು ಕೃಷಿ ಸಚಿವನಾದ ಮೇಲೆ ಇಲ್ಲಿವರೆಗೂ 659 ಕೇಸ್ ಇತಿಹಾಸದಲ್ಲಿ ಇಲ್ಲ. 659 ಕೇಸ್ಗಳನ್ನು ನಾವು ದಾಖಲು ಮಾಡಿದ್ದೇವೆ. ಅದರ ಜೊತೆಗೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ಆ ಲೈಸೆನ್ಸ್ಗಳನ್ನು ಕೂಡ ನಾವು ಇವತ್ತು ಸಸ್ಪೆಂಡ್ ಮಾಡಿದ್ದೇವೆ, ಕೆಲವರು ಅಮಾನತನ್ನು ಪಡಿಸಿದ್ದೇವೆ. ನಾವು ಉಗ್ರವಾದ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಕೇಂದ್ರ ಸರ್ಕಾರದಿಂದ ಯಾವ ರೇಟ್ ಫಿಕ್ಸ್ ಆಗಿದೆ ಆ ರೇಟ್ಗೆ ಮಾರಬೇಕು ಅಂಥೇಳಿ ಎಲ್ಲವನ್ನು ನಾವು ನಡ್ಕೊಂಡು ಹೋಗೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ, ಇನ್ನು ಮುಂದೆ ಇಲಾಖೆಯಿಂದ ಅನ್ಯ ಸೇವೆಯ ಮೇಲೆ ಹೊರಗೆ ಹೋಗಿರುವ ಸಿಬ್ಬಂದಿಯನ್ನು ವಾಪಸ್ ಕರೆಸುವ ಮತ್ತು ಅನ್ಯ ಸೇವೆಗೆ ಕಳುಹಿಸದಿರುವ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದರು. ನಮ್ಮ ಇಲಾಖೆಗೆ ಇಲ್ಲಿಂದ ಒಬ್ಬರನ್ನು ನಾವು ಹೊರಗಡೆ ಕಳಿಸಲ್ಲ. ಇದು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಲ್ಲ ಶಾಸಕರು ಸಹಕಾರ ಕೊಡ್ತಾ ಇದ್ದಾರೆ. ಈಗೆಲ್ಲ ಹೋದವ್ರನ್ನ ವಾಪಸ್ ತಗೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇದ್ದೀವಿ. ಅದಕ್ಕೆ ಅವ್ರ ಸಹಕಾರಗಳು ಬೇಕು. ನಾವು ಬಲವಂತವಾಗಿ ಅಲ್ಲಿಂದ ಎಳ್ಕೊಂಬರಕ್ಕೆ ಬರೋದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಮಂತ್ರಿಗಳಿಗೂ ಶಾಸಕರುಗಳು ಮನವಿ ಮಾಡಿ ಹೋಗಿರೋರ್ನ ವಾಪಸ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದರೆ ತುಂಬ ಸಂತೋಷ ಅವ್ರು ತಗೋತಾರೆ. ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ವಸತಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು 150 ಕೋಟಿ ರೂಪಾಯಿ ಮೊತ್ತದ ಪ್ರಸ್ತಾವನೆಯನ್ನು ಹಣಕಾಸು ಇಲಾಖೆಗೆ ಕಳುಹಿಸಿಕೊಡಲಾಗಿದ್ದು, ಅನುಮೋದನೆಗಾಗಿ ಎದುರು ನೋಡಲಾಗುತ್ತಿದೆ ಎಂದರು. ಇದೇ ವೇಳೆ ಸಚಿವರು ತಾಲೂಕು ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಸದನಕ್ಕೆ ಭರವಸೆ ನೀಡಿದರು. 503ರಲ್ಲಿ 413ಕ್ಕೆ ಕಟ್ಟಡಗಳು ಪೂರ್ಣಗೊಳ್ಳುತ್ತವೆ. ಇನ್ನು 62 ನಿವೇಶನಗಳು ನಮ್ಮಲ್ಲಿ ಲಭ್ಯ ಇದೆ. ಅದರಲ್ಲಿ ಈ ನಿವೇಶ ಇವೆರಡೂ ಕೂಡ ಸೇರಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವೆರಡನ್ನೂ ಕೂಡ ಜೋಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಸ ಕಟ್ಟಡ ಮಂಜೂರು ಮಾಡುವಂಥ ಕ್ರಮವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಥಮ ಪ್ರಾಶಸ್ತ್ಯದಲ್ಲಿ ಮಾಡ್ತೇನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕುರಿತು ನಿಯಮ 69ರಡಿ ಮಾತನಾಡಿದ ವಿರೋಧ ನಾಯಕ ಸಿದ್ದರಾಮಯ್ಯ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ತತ್ತರಿಸುವಂತಾಗಿದೆ. ಡೀಸೆಲ್, ಪೆಟ್ರೋಲ್, ಅಡುಗೆ ಅನಿಲ, ಅಕ್ಕಿ, ಬೇಳೆ ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಏರಿಕೆಗೆ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ತಮಿಳುನಾಡಿನಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಮಾರಾಟ ತೆರಿಗೆಯನ್ನು ಕಡಿಮೆ ಮಾಡಲಾಗಿದ್ದು, ಇದೇ ಮಾದರಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕು ಎಂದರು. ಬೇಕಾದ್ರೆ ಒಂದು ಇವ್ರ ಕೈನಲ್ಲಿಲ್ಲ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡೋದು ಇವ್ರ ಕೈನಲ್ಲಿಲ್ಲ. ಐ ಅಗ್ರಿ. ಬಟ್ ಸ್ಟೇಟ್ನವ್ರು ಲೆವಿ ಮಾಡ್ತಾ ಇದ್ದಾರಲ್ಲ, ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸು, ಅದನ್ನು ಕಡಿಮೆ ಮಾಡ್ಬೋದಲ್ಲ. ಅದನ್ನು ಕಡಿಮೆ ಮಾಡಲಿ. ಅದನ್ನೇ ಇವರು ತಮಿಳುನಾಡಿನ ಮುಖ್ಯಮಂತ್ರಿಗಳು, ಅವ್ರ ಹೆಸರೇನು, ಸ್ಟಾಲಿನ್ ಅವರು 3 ರೂಪಾಯಿ ಒಂದೊಂದು ಲೀಟ್ರ್ ಮೇಲೆ ಕಡಿಮೆ ಮಾಡಿದ್ದಾರೆ. ನೀವು ಕಡಿಮೆ ಮಾಡಿ. ನೀವು ಎಷ್ಟು ಕಡಿಮೆ ಆಗುತ್ತೆ, ನಾನು ನಿಮ್ಗೆ ಇಷ್ಟೇ ಮಾಡಿ ಅಂತ ಹೇಳಲ್ಲ. ಬಟ್ ತಮಿಳುನಾಡಿನವ್ರಿಗಿಂತ ಕಡಿಮೆ ಇರಬಾರ್ದು ನಾವು.
ಅಂತರರಾಜ್ಯ ನದಿ ವಿವಾದಗಳಲ್ಲಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ ನೀರನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ವಿಧಾನ ಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ. ನೀರಾವರಿ ಯೋಜನೆಗಳ ಕುರಿತು ನಡೆದ ಚರ್ಚೆಗೆ ಉತ್ತರಿಸಿದ ಸಚಿವರು, ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಭಾಗವಾಗಿ ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು 519.6 ರಿಂದ 524.26 ಮೀಟರ್ಗೆ ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದ್ದು, ಈ ರೀತಿ ಅಣೆಕಟ್ಟೆಯ ಎತ್ತರವನ್ನು ಎತ್ತರಿಸಿದರೆ 75,000 ಎಕರೆ ಹಿನ್ನೀರಿನಲ್ಲಿ ಮುಳುಗಡೆಯಾಗಲಿದೆ ಎಂದರು. ನ್ಯಾಯಾಧಿಕರಣದ ತೀರ್ಪನ್ನು ಅಧಿಸೂಚನೆ ಹೊರಡಿಸುವ ಸಂಬಂಧ ಕಳೆದ ತಿಂಗಳು ಮುಖ್ಯಮಂತ್ರಿ ಜೊತೆ ದೆಹಲಿಗೆ ಹೋಗಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗಿದೆ. ಶೀಘ್ರವೇ ರಾಜ್ಯದ ಬೇಡಿಕೆ ಈಡೇರುವ ನಿರೀಕ್ಷೆ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವಂತೆ ಕೇಂದ್ರ ಸರ್ಕಾರಕ್ಕೆ 2 ಬಾರಿ ಪತ್ರ ಬರೆಯಲಾಗಿದೆ ಎಂದು ಸಚಿವರು ತಿಳಿಸಿದರು. ಉಪಯೋಗ ಮಾಡಿಕೊಳ್ಳಕ್ಕೆ ನಮ್ಮ ಪ್ರಥಮ ಆದ್ಯತೆ ಏನಿರಬೇಕಾಗಿತ್ತು? ಲ್ಯಾಂಡ್ ಎಕ್ವೇಷನ್, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತೇನು ರೆಸಾರ್ಟ್ ಫ್ಯಾಕ್ಟರಿ ಬಗ್ಗೆ ಮಾತಾಡುವಾಗ ಹೇಳಿದ್ರಲ್ಲ, 20 ಹಳ್ಳಿಗಳ ಸ್ಥಳಾಂತರ, 1,34,000 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದು. ಅದರಲ್ಲಿ 75,552 ಎಕರೆ ಮುಳುಗಡೆ ಆಗ್ತದೆ ಹಿನ್ನೀರಿನಲ್ಲಿ. ಉಳಿದಂತೆ ನಮ್ಮ 6,447 ಎಕರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿಗೆ ಬೇಕಾಗ್ತದ. ಅದು ಅಲ್ಲದೆ ನಮಗೆ ಕೆನಾಲ್ ನೆಟ್ವರ್ಕಿಗೆ ಮತ್ತು ಚಾಕ್ವೆಲ್ಗಳಿಗೆ, ಹೆಡ್ವರ್ಕ್ಸ್ಗಳಿಗೆ ಬೇಕಾಗ್ತಕ್ಕಂಥದ್ದು ಎಲ್ಲ ಸೇರಿ ಒಟ್ಟು 1,34,000 ಎಕರೆ. ಸನ್ಮಾನ್ಯ ಸಭಾಪತಿ, ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಮಾತನಾಡಿ, ನಗರ ಪ್ರದೇಶಗಳನ್ನು ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಸಕ್ರಮಕ್ಕೆ ಯಾವುದೇ ಅಡ್ಡಿ ಇಲ್ಲ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ರಮಬದ್ಧ ಹಾಗೂ ಕ್ರಮಬದ್ಧವಲ್ಲದ ಆಸ್ತಿಗಳ ವಿವರಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ನಗರ ಪ್ರದೇಶಗಳ ಅಕ್ರಮ ಸಕ್ರಮ ಯೋಜನೆಗೆ ಉಭಯ ಸದನಗಳು ಅಂಗೀಕಾರ ನೀಡಿದ್ದು, ಯೋಜನೆಯ ಜಾರಿ ಹಂತದಲ್ಲಿ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಸುಪ್ರೀಂ ಕೋರ್ಟ್ ಸಹ ಯೋಜನೆ ಜಾರಿಗೆ ತಡೆಯಾಜ್ಞೆ ನೀಡಿದೆ ಎಂದರು. ಅಕ್ರಮ ಸಕ್ರಮ ಯೋಜನೆ ಜಾರಿಯಾದರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 15 ಲಕ್ಷ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಬಿಬಿಎಂಪಿಗೆ 6,000 ಕೋಟಿ ರೂಪಾಯಿ ಆದಾಯ ಬರಲಿದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳ ಜೊತೆ ದೆಹಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರನ್ನು ಭೇಟಿ ಮಾಡಿ ನ್ಯಾಯಾಲಯದಲ್ಲಿರುವ ತಗಾದೆಯನ್ನು ಇತ್ಯರ್ಥಪಡಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಗ್ರಾಮಕ್ಕೊಂದು ಸ್ಮಶಾನ ಇರಬೇಕು ಎಂಬ ಉದ್ದೇಶದಿಂದ ಕಳೆದ 3 ವರ್ಷದಲ್ಲಿ ಸರ್ಕಾರ 26 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. 372 ತಾಲೂಕುಗಳಲ್ಲಿ ಸ್ಮಶಾನ ಇಲ್ಲ ಎಂಬ ವರದಿ ಹಿನ್ನೆಲೆಯಲ್ಲಿ ಸ್ಮಶಾನ ನಿರ್ಮಾಣಕ್ಕಾಗಿ ಜಮೀನು ಖರೀದಿ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅಶೋಕ ತಿಳಿಸಿದರು. ಮುಂಚೆ ಕಾನೂನು ಪ್ರಕಾರ ಏನೇನು ಅಬ್ಜೆಕ್ಷನ್ ಇದೆ ಅನ್ನೋದನ್ನು ಕೇಳಬೇಕಾಗಿದೆ. ಅಬ್ಜೆಕ್ಷನ್ ಕೇಳ್ತಾ ಇದ್ದೀವಿ, ಅದಾದ ತಕ್ಷಣ ಇಮಿಡಿಯೇಟ್ ಅದು ಆಗಿದೆ ಸರ್. ಅಬ್ಜೆಕ್ಷನ್ ಆಗಿದೆ. ಈಗ ಅಹವಾಲುಗಳು ಬಂದಿದೆ, ಪರ ವಿರೋಧ 2 ಬಂದಿದೆ. ಅದನ್ನು ನೋಡ್ಕೊಂಡು ಸರ್ಕಾರ ನಿಲುವು ತೆಗೆದುಕೊಂಡಿದೆ, ಮಾಡಬೇಕು ಅನ್ನೋದು. ಒಂದೇ ಜ್ಯೇಷ್ಠತಾ ಪಟ್ಟಿ 2 ಈಕ್ವಲ್ ಸ್ಯಾಲರಿ ಇರೋದ್ರಿಂದ ಮಾಡುವಂಥದ್ದಕ್ಕೆ ಸರ್ಕಾರ ನಾನು ಒಪ್ಕೊಂಡಿದ್ದೀನಿ. ನಾವು ಒಪ್ಕೊಂಡು ಫೈಲ್ ಮೂವ್ ಮಾಡಿದ್ದೀರಿ, ಮಾಡ್ಕೊಡ್ತೀವಿ. ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ 2,53,000 ಮನೆಗಳನ್ನು ನಿರ್ಮಿಸಲಾಗಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ವಿಧಾನ ಪರಿಷತ್ತಿಗಿಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ಪ್ರಧಾನಮಂತ್ರಿ ಆವಾಸ್, ಬಸವ ವಸತಿ, ಬಿಆರ್ ಅಂಬೇಡ್ಕರ್ ವಸತಿ, ದೇವರಾಜು ಅರಸು, ವಾಜಪೇಯಿ ವಸತಿ ಮತ್ತು ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿಗಳ ವಸತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಯೋಜನೆಗಳಡಿ ಮನೆಗಳನ್ನು ನಿರ್ಮಿಸಲು ಈಗಾಗಲೇ 4,433 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಕಳೆದ 10-12 ವರ್ಷಗಳಿಂದ ವಸತಿ ಯೋಜನೆಗಳು ನನೆಗುದಿಗೆ ಬಿದ್ದಿದ್ದು, ಅವುಗಳನ್ನು ಶೀಘ್ರ ಪೂರೈಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಗತ್ಯ ಇರುವವರಿಗೆ ಮಾತ್ರ ಮನೆ ಮಂಜೂರು ಮಾಡಿ ಅನರ್ಹರನ್ನು ಸೌಲಭ್ಯದಿಂದ ದೂರ ಇಡಲು ತೀರ್ಮಾನಿಸಲಾಗಿದೆ. ಜಿಪಿಎಸ್ ಸೇರಿ ಆಧುನಿಕ ತಂತ್ರಜ್ಞಾನ ಬಳಸಿ ಯೋಜನೆಗಳ ದುರ್ಬಳಕೆಗೆ ಕಡಿವಾಣ ಹಾಕಲಾಗಿದೆ ಎಂದು ಹೇಳಿದರು. ಮಂತ್ರಿಗಳಾಗಿದ್ದ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಸ್ವತಃ ಅವರೇ 1-2-3 ಸಭೆಗಳನ್ನು ಮಾಡಿ ಇದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಅದು ಕೊಟ್ಟು, ಒಂದೇನಾಗಿದೆ ಸನ್ಮಾನ್ಯ ಸಭಾಪತಿಗಳೇ, ಹಿಂದೆ ಇದ್ದಂಥ ಸರ್ಕಾರಗಳಿರ್ಬೋದು, ನಾವು ಸರ್ಕಾರ ಇರ್ಬೋದು, 50% ಏನು ಮಾಡ್ತಾ ಇದ್ದೀವಿ, ಲ್ಯಾಂಡನ್ನ ಅಕ್ವಿಜೇಷನ್
ದೇಶದಲ್ಲಿ ತಯಾರಿಕಾ ಸಾಮರ್ಥ್ಯ ಹೆಚ್ಚಿಸಲು ವಾಹನ ಬಿಡಿ ಭಾಗಗಳ ತಯಾರಿಕೆ ಹಾಗೂ ಡ್ರೋನ್ ಉದ್ಯಮಗಳಿಗೆ ಉತ್ಪಾದನಾ ಆಧಾರಿತ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಉತ್ಪಾದನಾಧಾರಿತ ಪ್ರೋತ್ಸಾಹ ಯೋಜನೆಗೆ ಬಜೆಟ್ನಲ್ಲಿ 26,058 ಕೋಟಿ ರೂಪಾಯಿ ಅನುದಾನ ಕಲ್ಪಿಸಲಾಗಿದೆ. ಈ ಪೈಕಿ 25,938 ಕೋಟಿ ರೂಪಾಯಿ ವಾಹನ ತಯಾರಿಕಾ ವಲಯಕ್ಕೆ, 120 ಕೋಟಿ ರೂಪಾಯಿ ಡ್ರೋನ್ ಉದ್ಯಮಕ್ಕೆ ಕಲ್ಪಿಸಲಾಗುವುದು ಎಂದು ವಿವರಿಸಿದರು. ಈ ಯೋಜನೆಯಿಂದ ತಯಾರಿಕಾ ವಲಯ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಲಿದೆ ಎಂದರು. ಜಗತ್ತಿನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳಲು ಉದ್ಯಮಗಳಿಗೆ ಯೋಜನೆ ನೆರವಾಗಲಿದೆ ಎಂದು ವಿವರಿಸಿದರು. ಡ್ರೋನ್ ಉದ್ಯಮ ದೇಶದ ತಯಾರಿಕಾ ವಲಯದ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಎಂದು ಹೇಳಿದರು. ವಾಹನ ತಯಾರಿಕಾ ಸಂಸ್ಥೆಗಳ ಆಮದು ಪ್ರಮಾಣ ಇಳಿಕೆಗೊಂಡು ರಫ್ತು ಪ್ರಮಾಣ ಹೆಚ್ಚಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದು ವಿವರಿಸಿದರು. विदेश से आते भी हैं, उसका भी निर्माण देश में हो. आत्मनिर्भर भारत और मेक इन इंडिया को बल देने की जब हम बात करते हैं तो उसमें इसका लाभ मिलेगा. और अगर आप देखें तो कुल मिलाकर अगर हम व्हीकल की बात करें तो $12 बिलियन का व्हीकल एक्सपोर्ट हम आज की डेट में करते हैं. कंपोनेंट एक्सपोर्ट हम $15 बिलियन का करते हैं, लेकिन कंपोनेंट इंपोर्ट जो है $17 बिलियन का करते हैं. तो $17 बिलियन के कंपोनेंट इंपोर्ट को कम करने के लिए उस दिशा में भी ये कदम होंगे. और कहीं ना कहीं जब ऑटोमोबाइल इंडस्ट्री को बल मिलता है, मैन्युफैक्चरिंग यहाँ बढ़ती है, उससे जुड़े हुए बहुत सारे और क्षेत्रों को भी बल मिलता है. तब से ದೂರಸಂಪರ್ಕ ವಲಯದಲ್ಲಿ 9 ರಚನಾತ್ಮಕ ಹಾಗೂ 5 ಪ್ರಕ್ರಿಯಾತ್ಮಕ ಸುಧಾರಣೆಗಳಿಗೆ ಸಂಪುಟ ಅನುಮೋದನೆ ನೀಡಿದೆ. ಇದರಿಂದ ದೂರಸಂಪರ್ಕ ವಲಯದ ಚೌಕಟ್ಟು ಬದಲಾಗಲಿದ್ದು ಉದ್ಯಮವನ್ನು ಮತ್ತಷ್ಟು ಆಳಗೊಳಿಸಿ ವಿಸ್ತರಿಸಲು ಅನುವಾಗಲಿದೆ ಎಂದು ದೂರಸಂಪರ್ಕ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ದೂರಸಂಪರ್ಕ ಸಂಸ್ಥೆಗಳ ಸಂಯೋಜಿತ ಒಟ್ಟು ಆದಾಯಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದು, ಈ ಕುರಿತ ವಿವರಣೆಯನ್ನು ತರ್ಕಬದ್ಧಗೊಳಿಸಲು ನಿರ್ಧರಿಸಲಾಗಿದೆ. ದೂರಸಂಪರ್ಕೇತರ ಆದಾಯವನ್ನು ಎಜಿಆರ್ನಿಂದ ಹೊರಗಿಡಲಾಗುವುದು ಎಂದು ತಿಳಿಸಿದ್ದಾರೆ. कितना टेलीकॉम ऑपरेटर्स का हेडेक बचता है वो आप सब इससे समझ सकते हैं. दूसरा, ऑक्शन का एक कैलेंडर क्रिएट. ರಾಜ್ಯಸಭೆಯ ಸಭಾಪತಿಗಳು ಆಗಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ ಭವನದ ಪ್ರಧಾನ ಸಮಿತಿ ಕೊಠಡಿಯಲ್ಲಿಂದು ಸಂಸತ್ ಟಿವಿಗೆ ಜಂಟಿಯಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ವಿವಿಧ ಸಚಿವಾಲಯದ ಸಚಿವರುಗಳು, ಸಂಸದರುಗಳು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ನರೇಂದ್ರ ಮೋದಿ, ದೇಶದ ಸಂಸದೀಯ ವ್ಯವಸ್ಥೆಯಲ್ಲಿ ಇದೊಂದು ಮಹತ್ವಪೂರ್ಣ ಅಧ್ಯಾಯವಾಗಿದ್ದು, ದೇಶಕ್ಕೆ ಸಂಸತ್ ಟಿವಿ ಹೊಸ ರೂಪದ ಸಂವಾದಕ್ಕೆ ನಾಂದಿ ಹಾಡಲಿದೆ ಎಂದರು. ಲಭ್ಯವಾಗುತ್ತಿರುವ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವುದು ಅತ್ಯಗತ್ಯವಾಗಿದೆ. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಆಚರಿಸಲಾಗುತ್ತಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಎಂಬುದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. ದೇಶ ಸ್ವಾತಂತ್ರ್ಯ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ದೇಶದ ಮಾಧ್ಯಮಗಳು ವಹಿಸಿರುವ ಪಾತ್ರವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕಿದೆ ಎಂದರು. ओटीटी प्लेटफॉर्म्स पर भी रहेगा और इसका अपना ऐप भी होगा. इससे हमारा संसदीय संवाद न केवल आधुनिक टेक्नोलॉजी से जुड़ेगा, बल्कि आम जन तक उसकी पहुंच भी बढ़ेगी. आज ये सुखद संयोग भी है कि 15 सितंबर को इंटरनेशनल डे ऑफ डेमोक्रेसी मनाया जाता है. और बात जब लोकतंत्र की होती है तो भारत की जिम्मेदारी कहीं ज्यादा बढ़ जाती है. भारत लोकतंत्र की जननी है. इसके बाद ಇದಕ್ಕೂ ಮುನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಟಿವಿ ವಾಹಿನಿ ಸಕಾರಾತ್ಮಕ ಕಾರ್ಯಕ್ರಮಗಳನ್ನು ಬಿತ್ತರಿಸುವ ಮೂಲಕ ಜನರಿಗೆ ಪ್ರೇರಣೆ ನೀಡಿ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವ ಆಶಯವನ್ನು ಹೊಂದಿದೆ. ಕಳೆದ ಫೆಬ್ರವರಿಯಲ್ಲಿ ಲೋಕಸಭೆ ಟಿವಿ ರಾಜ್ಯಸಭೆ ಟಿವಿಯನ್ನು ವಿಲೀನಗೊಳಿಸಲು ನಿರ್ಧರಿಸಿ
ಮಾರ್ಚ್ನಲ್ಲಿ ಸಂಸತ್ ಟಿವಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು ಎಂದು ತಿಳಿಸಿದರು. एकीकृत कर संसद टीवी का स्वरूप ग्रहण कर रहे हैं. ये भी एक सुखद संयोग है कि आज से 62 वर्ष पूर्व आज के दिन ही 15 सितंबर 1959 को दूरदर्शन की भी शुरुआत हुई थी. मुझे पूरा विश्वास है कि अपने नए रूप में संसद टीवी संसद और जनता के बीच संवाद स्थापित करने में अधिक प्रभावशाली भूमिका निभाएगी. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಪ್ರಜಾಪ್ರಭುತ್ವದ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸಂಸತ್ ಟಿವಿಯ ಪಾತ್ರ ಮಹತ್ವದ್ದಾಗಿದೆ. ಭಾರತದ ಲೋಕತಂತ್ರ ವ್ಯವಸ್ಥೆ ದೇಶದ ಜೀವನಾಡಿಯಾಗಿದೆ ಎಂದು ತಿಳಿಸಿದರು. ಸಂಸತ್ ಟಿವಿಯಲ್ಲಿ ಪ್ರಾಥಮಿಕವಾಗಿ 4 ವಿಭಾಗಗಳಲ್ಲಿ ಕಾರ್ಯಕ್ರಮಗಳು ಇರಲಿವೆ. ಸಂಸತ್ ಹಾಗೂ ಪ್ರಜಾಪ್ರಭುತ್ವ ಸಂಸ್ಥೆಗಳ ಕಾರ್ಯನಿರ್ವಹಣೆ, ಆಡಳಿತ ಹಾಗೂ ಯೋಜನೆಗಳ ಅನುಷ್ಠಾನ, ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿ, ಸಮಕಾಲೀನ ಸ್ವರೂಪದ ಸಮಸ್ಯೆಗಳ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. Democracy that India is. It is significant that the Sansad TV Parliament channel is being launched today to coincide with the International Day of Democracy. We are one of the oldest democracies. We are the most vibrant parliamentary democracy in the world. This event symbolically highlights the important linkages between media and democratic governance. ಕರ್ನಾಟಕ ಎಂಜಿನಿಯರಿಂಗ್ ಸೇವಾ ಸಂಘದ ವತಿಯಿಂದ ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಎಂಜಿನಿಯರ್ಗಳ ತರಬೇತಿ ಕೇಂದ್ರವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಬಸವರಾಜ ಬೊಮ್ಮಾಯಿ ತರಬೇತಿ ಕೇಂದ್ರದ ಆವರಣದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿದರು. ಬಳಿಕ ಅವರು ಸರ್ ಎಂವಿ ಅವರ ಜೀವನ ಚರಿತ್ರೆ ಹಾಗೂ ಪ್ರಗತಿಪರ ಚಿಂತನೆ ನಾಡು ಕಟ್ಟುವವರಿಗೆ ಸ್ಫೂರ್ತಿಯಾಗಿದೆ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ದುಡಿಯುವ ವರ್ಗದ ಪಾತ್ರ ಮಹತ್ವದ್ದು. ಅಂತಹವರನ್ನು ವಿಶ್ವೇಶ್ವರಯ್ಯ ಅವರು ಪ್ರತಿನಿಧಿಸುತ್ತಾರೆ. ರಾಜ್ಯಕ್ಕೆ ಅನೇಕ ರೀತಿಯ ಮಹತ್ವದ ಕೊಡುಗೆಗಳನ್ನು ನೀಡಿರುವ ಈ ನಾಡು ಕಟ್ಟಿದ ಮಹಾನ್ ಚೇತನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ಸಲ್ಲಿಸುವ ದಿನ ಇದಾಗಿದ್ದು, ನಾವೆಲ್ಲರೂ ಅವರ ಹಾದಿಯಲ್ಲಿ ಮುನ್ನಡೆಯೋಣ ಎಂದು ಹೇಳಿದರು. ಬೆಂಗಳೂರಿನಾದ್ಯಂತ 30 ವಿಶ್ವೇಶ್ವರಯ್ಯ ಸಂಕೀರ್ಣಗಳನ್ನು ನಿರ್ಮಿಸಲು ಮಹಾನಗರ ಪಾಲಿಕೆ ತೀರ್ಮಾನಿಸಿದ್ದು, ಇಲ್ಲಿ ಸಾರ್ವಜನಿಕ ಗ್ರಂಥಾಲಯ ಸೇರಿದಂತೆ ಹಲವು ವ್ಯವಸ್ಥೆಗಳನ್ನು ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಒಂದು ಸೇವೆ ಕೊಟ್ಟಿರುವಂಥ ರೀತಿ ನೋಡಿದಾಗ ಅವರ ಜೀವನ ಸಾರ್ಥಕತೆಯಿಂದ ಕೂಡಿದೆ, ಅವರ ಜೀವನ ಅನುಕರಣೀಯಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜೀವನದಿ ಕಾವೇರಿಯ ಉಗಮ ಸ್ಥಾನವಾದ ಕೊಡಗು ಜಿಲ್ಲೆ ಪ್ರವಾಸಿಗರಿಗೆ ಬಲು ಅಚ್ಚುಮೆಚ್ಚಿನ ತಾಣ ಎಂಬುದು ಜನಜನಿತವಾಗಿದೆ. ಕೊಡಗಿನ ಹಸಿರು ಬೆಟ್ಟಗಳು, ನದಿ ತೊರೆಗಳು, ಬೆಟ್ಟ ಗುಡ್ಡಗಳ ಸಾಲು ಸಾಲು ನಯನ ಮನೋಹರ, ಚಾರಣಕ್ಕೆ ಹೇಳಿ ಮಾಡಿಸಿದಂತಿದೆ. ಇದೀಗ ಕೊಡಗು ಜಿಲ್ಲೆ ಮತ್ತೊಮ್ಮೆ ಪ್ರವಾಸಿಗರ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ಜಿಲ್ಲೆಯ ಬೆಟ್ಟಗಳ ಸಾಲಿನಲ್ಲಿ ಅರಳಿ ಕಂಗೊಳಿಸುತ್ತಿರುವ ಅತ್ಯಂತ ಅಪರೂಪದ ನೀಲ ಕುರಿಂಜಿ ಹೂಗಳು ಪ್ರಕೃತಿಯ ವಿಸ್ಮಯಕ್ಕೆ ತಾಜಾ ನಿದರ್ಶನವಾಗಿದೆ. ಮಡಿಕೇರಿ ಸಮೀಪದ ಮಾಂದಾಲಪಟ್ಟಿ ಮತ್ತು ಸೋಮವಾರಪೇಟೆ ತಾಲೂಕಿನ ಗರ್ವಾಲೆ ಗ್ರಾಮದ ಕೋಟೆ ಬೆಟ್ಟಗಳು ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಬೆಟ್ಟಗಳ ತುಂಬೆಲ್ಲ ನೀಲ ಕುರಿಂಜಿ ಹೂಗಳು ಅರಳಿದ್ದು ಇಡೀ ಬೆಟ್ಟ ಸಾಲು ನೀಲಿಮಯವಾಗಿದೆ. ಎಲ್ಲೆಲ್ಲೂ ನೀಲ ಕುರಿಂಜಿ ಸಸ್ಯ ರಾಶಿ ಕಾಣಬರುತ್ತಿದ್ದು ಪ್ರವಾಸಿಗರು ಈ ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಕಣ್ಣು ಹಾರಿಸಿದಷ್ಟು ದೂರವೂ ನೀಲಿ ಹೂಗಳದ್ದೇ ಕಾರುಬಾರು. ಒಂದೆಡೆ ತಣ್ಣನೆಯ ಗಾಳಿ, ಮತ್ತೊಂದೆಡೆ ಚುಮು ಚುಮು ಚಳಿ. ಇದರ ನಡುವೆಯೂ ಅಬಾಲ ವೃದ್ಧಾರಾದಿಯಾಗಿ ಈ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತಸಗೊಳ್ಳುತ್ತಿದ್ದಾರೆ. 6-7 ವರ್ಷಗಳಿಗೊಮ್ಮೆ ಮಾತ್ರ ಹೂವು ಬಿಡುವ ಕುರಿಂಜಿ ಗಿಡಗಳನ್ನು ನೋಡುವುದು ಆನಂದ. ಇಡೀ ಬೆಟ್ಟ ಗುಡ್ಡಗಳ ಪ್ರದೇಶ ನೇರಳ ಬಣ್ಣದಂತೆ ಕಂಗೊಳಿಸುತ್ತಿದೆ. ಪ್ರತಿನಿತ್ಯ ಈ ಸುಂದರ ಸೊಬಗನ್ನು ವೀಕ್ಷಿಸಲು ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಪ್ರವಾಸಿಗರಾದ ಶ್ವೇತಾ, ಇದೇ ಮೊದಲ ಬಾರಿಗೆ ಕೊಡಗಿಗೆ ಭೇಟಿ ಕೊಟ್ಟಿದ್ದೇನೆ. ಇಲ್ಲಿನ ಬೆಟ್ಟ ಗುಡ್ಡಗಳೆಲ್ಲ ನೀಲ ಕುರಿಂಜಿ ಹೂಗಳಿಂದ ತುಂಬಿ ನೀಲಮಯ ವಾತಾವರಣ ಸೃಷ್ಟಿಯಾಗಿದೆ. ಇದನ್ನು ನೋಡಲು ತುಂಬಾ ಖುಷಿಯಾಗಿದೆ. ಇಲ್ಲಿಗೆ ಬರುವ ಮಕ್ಕಳು ದೃಶ್ಯ ಕಂಡು ರೋಮಾಂಚನಗೊಳ್ಳುತ್ತಿದ್ದಾರೆ ಎಂದರು.
ನೋಡಲಿಕ್ಕೆ ತುಂಬ ಖುಷಿ, ಆಟ ಆಡಲಿಕ್ಕೂ ಖುಷಿಯಾಗಿತ್ತು. ತುಂಬ ಬೆಟ್ಟ ಗುಡ್ಡಗಳು ನೀರಿನಿಂದ ಕೂಡಿರುತ್ತೆ, ಆದರೆ ಇಲ್ಲಿ ಬಂದು ನೋಡಿದಾಗ ಫುಲ್ಲು ಬ್ಲೂ ಪರ್ಪಲ್ ಕಲರಲ್ಲಿದೆ. ಹೂ ನೋಡುವಾಗಲೂ ಖುಷಿಯಾಯಿತು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ವಲಯ ಅರಣ್ಯಾಧಿಕಾರಿ ಶಿವರಾಮ್ ಬಾಬು, ಕುರಿಂಜಿ ಗಿಡಗಳಲ್ಲಿ 6-7 ವರ್ಷಕ್ಕೊಮ್ಮೆ ಹೂಗಳು ಹರಳುತ್ತವೆ. ಇದನ್ನು ವೈಜ್ಞಾನಿಕವಾಗಿ ಸ್ಟ್ರೋಬೆಲಂಥೇಸ್ ಕುಂತಿಯಾನಾ ಎಂದು ಕರೆಯಲಾಗುತ್ತದೆ. ನೀಲಗಿರಿ ಬೆಟ್ಟವನ್ನು ಈ ಹೆಸರಿನಲ್ಲಿ ಗುರುತಿಸಲ್ಪಡಲು ಈ ಹೂವೇ ಕಾರಣ. ಈ ಗಿಡ ಸ್ಟ್ರೋಬೆಲಂಥೇಸ್ ಜಾತಿಗೆ ಸೇರಿದ್ದು 19ನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಗ್ರಾಟೈಡೇನಿಯಲ್ ನೀಸ್ವಾನ್ ಎಸೆಂಟೆಕ್ ಎಂಬ ವ್ಯಕ್ತಿ ಈ ಹೂವನ್ನು ಮೊದಲ ಬಾರಿಗೆ ಗುರುತಿಸಿದರು. 250 ಜಾತಿ ಹೂಗಳನ್ನು ಕಾಣಬಹುದಾಗಿದೆ. ಭಾರತದಲ್ಲಿ 46 ಜಾತಿಯ ಬಗೆ ಬಗೆಯ ಹೂಗಳು ಕಾಣಸಿಗಲಿವೆ ಎಂದರು. ಇಷ್ಟೊಂದು ದೊಡ್ಡ ಫ್ಲವರಿಂಗ್ ಈ ಸಮೀಪದಲ್ಲಿ ಯಾವುದು ಕಂಡು ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಕಾಣಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತರಬೇತಿ ಶಾಲೆಯಲ್ಲಿ 23ನೇ ವಿಶೇಷ ಮೀಸಲು ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಇಂದು ನಡೆಯಿತು. ಕೆಎಸ್ಆರ್ಪಿಯ ಹೆಚ್ಚುವರಿ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಶಿಕ್ಷಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಅವರು ತರಬೇತಿ ವೇಳೆ ಉತ್ತಮ ದಕ್ಷತೆ ಪ್ರದರ್ಶಿಸಿದ ಪ್ರಶಿಕ್ಷಣಾರ್ಥಿಗಳನ್ನು ಗೌರವಿಸಿದರು. ಅಲೋಕ್ ಕುಮಾರ್ ಮಾತನಾಡಿ, ತರಬೇತಿ ಸಮಯದಲ್ಲಿ ವೃದ್ಧಿಸಿಕೊಂಡಿರುವ ದಕ್ಷತೆ ಮತ್ತು ಶಿಸ್ತನ್ನು ವೃತ್ತಿ ಜೀವನದಲ್ಲೂ ಕಾಪಾಡಿಕೊಳ್ಳಬೇಕು. ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವ ಮೂಲಕ ಸಂತ್ರಸ್ತರಿಗೆ ಧೈರ್ಯ ತುಂಬಬೇಕು ಎಂದರು. ಮಾತು ಇದು ಪರೇಡ್ ಗ್ರೌಂಡ್ ಸೀಮಿತವಾಗಿದ್ದು ಆಗಬಾರದು. ನೀವು ಯಾವಾಗ ಹೋಗ್ತೀರಿ, ನೀವೇನ ತಿಳ್ಕೊಳ್ಳಿ, ಇದು ಏನೇನು ನೀವು ಈಗ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರಿ, ನಿಮ್ಮ ಮನಸ್ಸಿನಲ್ಲಿ ಅದು ಇಟ್ಕೊಳ್ಬೇಕು ಮತ್ತು ಮುಂದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನೀವು 22 ತಂಡಗಳಿಗೆ ತರಬೇತಿ ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ, ಪೊಲೀಸ್ ವೃತ್ತಿಪರತೆ ಮತ್ತು ಸದೃಢ ಸಮಾಜ ನಿರ್ಮಾಣ ಮಾಡುವಲ್ಲಿ ಕೆಎಸ್ಆರ್ಪಿ ಶಾಲೆಗಳ ಪಾತ್ರ ಮಹತ್ವದ್ದು ಎಂದರು. ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳು ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕೆಎಸ್ಆರ್ಪಿಯನ್ನು ಸದೃಢ, ಸಮರ್ಥ ಮತ್ತು ವೃತ್ತಿಪರ ಬಲವನ್ನಾಗಿ ರೂಪಿಸುವಲ್ಲಿ ಕೆಎಸ್ಆರ್ಪಿ ತರಬೇತಿ ಶಾಲೆಗಳು ಮಹತ್ವದ ಪಾತ್ರ ವಹಿಸಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸೆಪ್ಟೆಂಬರ್ 10ರಂದು ಉಗ್ರ ಸ್ವರೂಪದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದ ಟೈಗರ್ ಜತಿನ್, ಬಾಘ ಜತಿನ್ ಅಥವಾ ಜಿತೇಂದ್ರನಾಥ್ ಮುಖರ್ಜಿ ಬ್ರಿಟಿಷರೊಂದಿಗೆ ಅಂತಿಮ ಕದನ ನಡೆಸಿ ಹುತಾತ್ಮರಾದ ದಿನ. 1879 ಡಿಸೆಂಬರ್ 7ರಂದು ಜನಿಸಿದ ಜತಿನ್ ಬೆಂಗಾಳದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದ ಜುಗಂತರ್ ಪಕ್ಷದ ಪ್ರಧಾನ ನಾಯಕರಾಗಿದ್ದರು. ಅವರೊಮ್ಮೆ ಗ್ರಾಮಸ್ಥರನ್ನು ರಕ್ಷಿಸಲು ರಾಯಲ್ ಬೆಂಗಾಲ್ ಹುಲಿಯನ್ನು ಕಠಾರಿಯಿಂದ ಕೊಂದಿದ್ದರು. ಈ ಧೈರ್ಯ ಪ್ರದರ್ಶನಕ್ಕಾಗಿ ಅವರಿಗೆ ಸರ್ಕಾರದಿಂದ ಬೆಳ್ಳಿ ಫಲಕ ನೀಡಲಾಗಿತ್ತು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತೀಯರ ಆತ್ಮವಿಶ್ವಾಸ, ಧೈರ್ಯವನ್ನು ಪುನರುಜ್ಜೀವನಗೊಳಿಸಲು ಸಾಕಷ್ಟು ಎದೆಗಾರಿಕೆಯ ಕಾರ್ಯಗಳನ್ನು ಮಾಡಿದರು. ಬೆಂಗಾಲದ ಲೆಫ್ಟಿನೆಂಟ್ ಗವರ್ನರ್ ಹತ್ಯೆ ಪ್ರಯತ್ನ, ಪ್ರಾಸಿಕ್ಯೂಟರ್ ಅಶುತೋಷ್ ಬಿಸ್ವಾಸ್ ಮತ್ತು ಡಿವೈಎಸ್ಪಿ ಸ್ಯಾಮ್ಯುಯಲ್ ಅಲಾಮ್ ಅವರನ್ನು ಸಹ ಹತ್ಯೆ ಮಾಡಲು ಪ್ರಯತ್ನಿಸಿದ್ದರು. ಜತಿನ್ ಅವರಿಂದ ರಾಸ್ ಬೆಹಾರಿ ಬೋಸ್ ಸೇರಿದಂತೆ ಹಲವಾರು ಯುವ ಮನಸ್ಸುಗಳು ಪ್ರಭಾವಿತರಾದರು. ಒಡಿಶಾದ ಬಾಲಸೋರ್ನಲ್ಲಿ ಜತಿನ್ 1915 ಸೆಪ್ಟೆಂಬರ್ 10ರಂದು 35ನೇ ವರ್ಷದಲ್ಲಿ ಹುತಾತ್ಮರಾದರು. ಕಾನೂನು ತಜ್ಞ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಗೋವಿಂದ್ ವಲ್ಲಭ್ ಪಂತ್ ಉತ್ತರಾಖಂಡದ ಅಲ್ಮೋರಾ ಪಟ್ಟಣ ಸಮೀಪದ ಖೂಂತ್ ಗ್ರಾಮದಲ್ಲಿ 1887 ಸೆಪ್ಟೆಂಬರ್ 10ರಂದು ಜನಿಸಿದರು. ಆಧುನಿಕ ಭಾರತ ನಿರ್ಮಾಣದ ಶಿಲ್ಪಿಗಳಲ್ಲಿ ಓರ್ವರು ಎಂದು ಪರಿಗಣಿಸಲ್ಪಡುವ ಪಂತ್, ಗಾಂಧಿ, ನೆಹರು ಮತ್ತು ಸರ್ದಾರ್ ಪಟೇಲರ ಜೊತೆಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸಿದರು. 1928ರಲ್ಲಿ ಸೈಮನ್ ಆಯೋಗದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಪಂತ್ ಭಾಗವಹಿಸಿದ್ದ ವೇಳೆ
ಪೊಲೀಸರ ದಾಳಿಗೆ ತುತ್ತಾಗಿ ಗಂಭೀರ ಗಾಯಗೊಂಡಿದ್ದರು. ಉಪ್ಪಿನ ಸತ್ಯಾಗ್ರಹ ಆಯೋಜಿಸಿದ್ದಕ್ಕಾಗಿ, ಪ್ರಾಂತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಪಂತ್ ಜೈಲು ಶಿಕ್ಷೆ ಅನುಭವಿಸಿದರು. 1942ರಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯಕ್ಕೆ ಸಹಿ ಮಾಡಿದರು ಎಂಬ ಕಾರಣಕ್ಕೆ ಬಂಧಿತರಾದ ಅವರು 3 ವರ್ಷ ಅಹಮದಾಬಾದ್ ಕೋಟೆಯಲ್ಲಿ ಕಳೆದರು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಪಂತ್ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದರು. ಉತ್ತರ ಪ್ರದೇಶದ ಚೊಚ್ಚಲ ಮುಖ್ಯಮಂತ್ರಿಯಾಗಿ ಮತ್ತು ಸಂಯುಕ್ತ ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿಯೂ ಅವರು ಸೇವೆ ಸಲ್ಲಿಸಿದರು. 1961 ಮಾರ್ಚ್ 7ರಂದು ಪಂತ್ ಅವರು 74ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಭಾರತೀಯ ಸೇನಾಪಡೆಯ ಅಪ್ರತಿಮ ಯೋಧ ಅಬ್ದುಲ್ ಹಮೀದ್ ಹುತಾತ್ಮರಾದ ದಿನ ಸೆಪ್ಟೆಂಬರ್ 10. ಭೂಸೇನೆಯ ಹವಾಲ್ದಾರ್ ಹುದ್ದೆಯಲ್ಲಿದ್ದರು. ಅಬ್ದುಲ್ ಹಮೀದ್ ಉತ್ತರಾಖಂಡದ ದಾಮೋಪುರ್ನಲ್ಲಿ 1933 ಜುಲೈ 1ರಂದು ಜನಿಸಿದರು. ಹಮೀದ್ ಅವರ ಸೇವೆ ಗುರುತಿಸಿ ಅತ್ಯುನ್ನತ ಸೇನಾ ಗೌರವವಾದ ಪರಮವೀರ್ ಚಕ್ರ ಪದಕವನ್ನು ಮರಣೋತ್ತರವಾಗಿ ನೀಡಲಾಗಿದೆ. ಚೀನಾ ಭಾರತ ಯುದ್ಧ ಕಾಲದಲ್ಲಿ ಅವರಿದ್ದ ಸೇನಾ ತುಕಡಿಯು ನಾಮ್ಕಾಚು ಯುದ್ಧದಲ್ಲಿ ಪೀಪಲ್ ಲಿಬರೇಷನ್ ಆರ್ಮಿ ಎದುರು ಪಾಲ್ಗೊಂಡಿತು. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಗ್ರೆನೇಡಿಯರ್ಸ್ ರೆಜಿಮೆಂಟ್ನ 4ನೇ ಬೆಟಾಲಿಯನ್ಗೆ ಖೇಮ್ಕರನ್ ಭಿಕೇವಿಂದ್ ಮಾರ್ಗದಲ್ಲಿ ಬರುವ ಚಿಮಾ ಗ್ರಾಮದ ಎದುರು ಗಡಿ ರಕ್ಷಿಸುವ ಸೂಕ್ಷ್ಮ ಸಮರ ಕರ್ತವ್ಯವನ್ನು ವಹಿಸಲಾಗಿತ್ತು. 1965 ಸೆಪ್ಟೆಂಬರ್ 9, 10ರಂದು ಅಸಲ್ ಉತ್ತರ್ನಲ್ಲಿ ನಡೆದ ಕದನದಲ್ಲಿ ಹಮೀದ್ ಪಾಕಿಸ್ತಾನದ 7 ಯುದ್ಧ ವಾಹನಗಳನ್ನು ನಿರ್ಭೀತಿಯಿಂದ ಧ್ವಂಸ ಮಾಡಿ ನಂತರ 8 ಪಾಕಿಸ್ತಾನಿ ಒಳನುಸುಳುಕೋರರನ್ನು ಸದೆಬಡಿಯುವಾಗ ಹುತಾತ್ಮರಾದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದೆ. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕ್ಯಾಸ್ಟಲ್ ರಾಕ್ನಲ್ಲಿ ಅತಿ ಹೆಚ್ಚು 6 ಸೆಂಟಿಮೀಟರ್ ಮಳೆಯಾಗಿದೆ. ಕೊಲ್ಲೂರು, ಕೊಟ್ಟಿಗೆಹಾರ 5, ತುಮರಿ, ಆಗುಂಬೆ 4, ಕಾರ್ಕಳ, ಶಿರಾಲಿ, ಕಮ್ಮರಡಿ 3, ಉಡುಪಿ, ಕದ್ರಾ, ಭಟ್ಕಳ, ಲಿಂಗನಮಕ್ಕಿ, ತೀರ್ಥಹಳ್ಳಿಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ ಹಾಗೂ ಒಳನಾಡಿನ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸತಿ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಹಣಕಾಸು ಇಲಾಖೆಗೆ ವಿಸ್ತೃತ ಪ್ರಸ್ತಾವನೆ ಸಲ್ಲಿಕೆ, ಕೋಟಾ ಶ್ರೀನಿವಾಸ ಪೂಜಾರಿ. ಅಂತರರಾಜ್ಯ ನದಿ ವಿವಾದಗಳ ಪರಿಹಾರಕ್ಕೆ ಸೂಕ್ತ ಕ್ರಮ, ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಿಸಲು ಕಾರ್ಯಯೋಜನೆ, ಗೋವಿಂದ ಕಾರಜೋಳ. ತಯಾರಿಕಾ ವಲಯದ ಸಾಮರ್ಥ್ಯ ಹೆಚ್ಚಿಸಲು ಉತ್ಪಾದನಾಧಾರಿತ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ವಾಹನ, ಡ್ರೋನ್ ಸಂಶೋಧನಾ ಕ್ಷೇತ್ರಕ್ಕೆ ಅನುದಾನ, ಅನುರಾಗ್ ಸಿಂಗ್ ಠಾಕೂರ್. ಹಾಗೂ ಸಂಸತ್ ಟಿವಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರಿಂದ ಚಾಲನೆ, ಪ್ರಜಾಪ್ರಭುತ್ವ ಸಂಸ್ಥೆಗಳ ಕಾರ್ಯನಿರ್ವಹಣೆ, ಸರ್ಕಾರಿ ಯೋಜನೆಗಳು ಬಿತ್ತರ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.